हेलो स्टूडेंट्स, आप सभी को मेरा प्रणाम। प्रोफेसर की क्लास में आप सभी का स्वागत है। स्टूडेंट्स, आज सारे बच्चों के लिए जिनका भी हिंदी सब्जेक्ट है, चाहे एसएसएलसी हो, चाहे हाई स्कूल हो, चाहे प्राइमरी स्कूल हो, चाहे कॉलेज के स्टूडेंट क्यों हो, जो भी हिंदी सीखने वाले हैं या हिंदी के छात्र हैं, हिंदी के स्टूडेंट हैं, उन सारे स्टूडेंट के लिए आज 21 यानी 21 वर्ड्स लेकर आपके सामने हाजिर हो चुका हूं और इंग्लिश और हिंदी ये 21 वर्ड्स लेकर आ गया हूं और इन 20 वर्ड्स को आप ध्यान से सुन लीजिए और सीख लीजिए और याद रखिए, क्योंकि आप लोग जानते हैं कि मैंने तो शुरुआत में ही क्या हिंदी बेसिक कोर्स शुरू किया था। अगर आपको हिंदी अगर सीखनी है तो मेरे पुराने वीडियो को क्या देख लीजिए और फॉलो करिए और सपोर्ट करते रहिए। स्टूडेंट्स, जो भी मेरे चैनल पर नए हैं, ಯಾರೆಲ್ಲ ಹೊಸಬರಿದ್ದೀರಾ ಸ್ಟೂಡೆಂಟ್, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ। ಸಬ್ಸ್ಕ್ರೈಬ್ ಆಗಿ ಆಮೇಲೆ ಬೆಲ್ ಐಕನ್ ಗಂಟೆ ಇದೆ, ಆ ಗಂಟೆಯನ್ನು ಒತ್ತಿಬಿಡಿ, ಎಲ್ಲ ನೋಟಿफिकेशन ನಿಮಗೆ ಫಸ್ಟ್ ತಲುಪುತ್ತೆ। सो बेल आइकन की घंटी बजाइए और सारी नोटिफिकेशन आपको क्या पहले ही पहुंच जाएगी। सो आइए स्टूडेंट्स, ये 21 वर्ड्स आपको समझाऊंगा। 21 ವರ್ಡ್ಸ್ಗಳು ಸ್ಟೂಡೆಂಟ್ಸ್ ನೀವು ಕಲ್ತ್ಕೊಳ್ಳಿ, ತುಂಬ ಈಸಿ ಆಗಿದೆ। ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ಹೆಸರಿದೆ, यानी तरकारीಗಳ ಹೆಸರಿದೆ, और उन सब्जियों के नाम याद रखिए इंग्लिश और हिंदी में। आइए आपको समझाऊंगा। फर्स्ट वर्ड्स स्टूडेंट, ऑनियन। ऑनियन को हिंदी में कहते हैं प्याज। ಅಂದರೆ ಈ ಆನಿಯನ್ ಏನು ಶಬ್ದ ಇದೆ, ಈ ಶಬ್ದ ಹಿಂದಿಯಲ್ಲಿ ಪ್ಯಾಜ್ ಅಂತೀವಿ, ಆಮೇಲೆ ಕನ್ನಡದಲ್ಲಿ ಈರುಳ್ಳಿ ಕೂಡ ಅಂತೀವಿ, ಆಮೇಲೆ ನಮ್ಮ ನಾರ್ತ್ ಕರ್ನಾಟಕ ಕಡೆ ಉಳ್ಳಾಗಡ್ಡಿ ಅಂತಾರೆ। ನಾವು ಈ ಕಡೆ ದಕ್ಷಿಣ ಕರ್ನಾಟಕ ಬಂದರೆ ಬೆಂಗಳೂರು ಸೈಡು, ಈ ಕಡೆ ಕೋಲಾರ ಸೈಡ್ ಎಲ್ಲ ನಾವೆಲ್ಲ ಜಾಸ್ತಿ ಬಂದ್ಬಿಟ್ರೆ, ಸೌತ್ ಕರ್ನಾಟಕ ಬಂದ್ಬಿಟ್ರೆ ಈರುಳ್ಳಿ ಅಂತೀವಿ, ಆಮೇಲೆ ನಮ್ಮ ನಾರ್ತ್ ಕರ್ನಾಟಕ ಹೋದರೆ ಉಳ್ಳಾಗಡ್ಡಿ ಅಂತೀವಿ। ಸೊ ಹಿಂದಿ ಮೇ ಪ್ಯಾಜ್ कहते हैं, ಆನಿಯನ್ ಏನೇ ಪ್ಯಾಜ್। ನೆನ್ಪಿಟ್ಕೊಳ್ಳಿ ಸ್ಟೂಡೆಂಟ್ಸ್, ಹಿಂದಿಯಲ್ಲಿ ಪ್ಯಾಜ್ ಅಂತೀವಿ, ಆನಿಯನ್ಗೆ ಪ್ಯಾಜ್। ಆಮೇಲೆ ಟೊಮೆಟೊ, ಇಂಗ್ಲೀಷಲ್ಲಿ ಟೊಮೆಟೊ ಅಂತೀವಿ, ಹಿಂದಿಯಲ್ಲಿ ಟಮಾಟರ್। ಏನನ್ಬೇಕು ಸ್ಟೂಡೆಂಟ್ಸ್, ಹಿಂದಿಯಲ್ಲಿ ಟಮಾಟರ್, ಟಮಾಟರ್, ಹಿಂದಿ ಮೇ ಟಮಾಟರ್। ಆಮೇಲೆ ಪೊಟ್ಯಾಟೊ, ಥರ್ಡ್ ವರ್ಡ್ ಈಸ್ ಪೊಟ್ಯಾಟೊ, ಹಿಂದಿಯಲ್ಲಿ ಆಲೂ, ಓಕೆನಾ, ಆಲೂ। नेक्स्ट फोर्थ वर्ड कैरेट। कैरेट को हिंदी में गाजर कहते हैं, गजरी गजरी अंतीवಲ್ಲ गाजर। नेक्स्ट फिफ्थ वर्ड कुकुम्बर। कुकुम्बर को हिंदी में कहते हैं, ಹಿಂದಿಯಲ್ಲಿ ಕರೀತಾರೆ ಖೀರಾ, ನಾವು ಏನಂತೀವಿ ಕುಕುಂಬರ್ಗೆ ಖೀರಾ। ದೆನ್ ಗಾರ್ಲಿಕ್। ಗಾರ್ಲಿಕ್ ಅಂದ್ರೆ ಲಹಸುನ್, ಬೆಳ್ಳುಳ್ಳಿ ಅಂತೀವಲ್ಲ ಲಹಸುನ್। ಆಮೇಲೆ ಜಿಂಜರ್, ಜಿಂಜರ್ ಅಂದ್ರೆ ಅದ್ರಕ್, ಓಕೆನಾ, अदरक। पंपकिन, पंपकिन अंदर हिंदी में कद्दू, पंपकिन को हिंदी में कहते हैं कद्दू। नेक्स्ट पीस, मटर, पीस को क्या कहते हैं हिंदी में मटर। बीटरूट, बीटरूट को हिंदी में कहते हैं चुकंदर, सॉरी चुकंदर, हिंदी में बीटरूट को चुकंदर कहते हैं। नेक्स्ट बिटर गार्ड, इंग्लिश वर्ड बिटर गार्ड, हिंदी में करेला, ತುಂಬಾ ಕಹಿಯಾಗಿರುತ್ತೆ ಸ್ಟೂಡೆಂಟ್ಸ್ ಇದು ಕರೇಲಾ, ಕರೇಲಾನ ಅಂತ ಕರಿತೀವಿ। ಆಮೇಲೆ ಟರ್ನಿಪ್, ಶಲ್ಗಮ್, ಶಲ್ಗಮ್ ಇದು ಸ್ವಲ್ಪ ರೆಡ್ ಕಲರ್ ಇರುತ್ತೆ, ಆಲೂಗಡ್ಡೆ ಥರನೇ ಈರುಳ್ಳಿ ಥರನೇ ಇರುತ್ತೆ, ಅದಕ್ಕೆ ಟರ್ನಿಪ್ ಶಲ್ಗಮ್ ಅಂತ ಕರಿತೀವಿ। ಬಾಟಲ್ ಗಾರ್ಡ್, ಲೌಕಿ, ಅದು ರೌಂಡ್ ಪಂಪ್ಕಿನ್ ತರನೇ ಇರುತ್ತೆ, ಅದು ಲೌಕಿ। ನೆಕ್ಸ್ಟ್ ರಿಚ್ ಗಾರ್ಡ್, ತುರಯಿ, ತುರಯಿ। ದೆನ್ ಬ್ರಿಂಜಾಲ್, ಬ್ರಿಂಜಾಲ್ ಬೈಗನ್, ಬೈಗನ್ ಸ್ಟೂಡೆಂಟ್ಸ್ ಬದನೆಕಾಯಿ ಅಂತ ಕರಿತೀವಲ್ಲ ಕನ್ನಡದಲ್ಲಿ, ಹಿಂದಿ ಮೇ ಬೈಗನ್। ಲೇಡಿ ಫಿಂಗರ್, भिंडी,
ಬೆಂಡೆಕಾಯಿ ಅಂತೂ ಕೂಡ ಕರೀತಾರೆ, हिंदी में भिंडी। आमेले टैमरिंड, टैमरिंड को हिंदी में कहते हैं इमली। ಹುಣಸೆ ಹುಳಿ ಅಂತ ಏನು ಕರಿತೀವಿ, ಈರುಳ್ಳಿ। ಆಮೇಲೆ जैक फ्रूट, जैक फ्रूट को हिंदी में कहते हैं कटहल, हिंदी का वर्ड है कटहल। नेक्स्ट कैबेज, कैबेज को हिंदी में कहते हैं पत्ता गोभी, हिंदी में कहते हैं पत्ता गोभी। कॉलीफ्लावर, कॉलीफ्लावर को कहते हैं फूल गोभी। तो ये 21 वर्ड्स रहे। अगर जो भी हिंदी सीख रहे हैं और हिंदी सीखने वाले जो स्टूडेंट हैं, उन स्टूडेंट को मैं पुराने वीडियो में ही आपको समझा हूँ। पहले आपको हिंदी अक्षर सीखना है स्टूडेंट्स। ನಾನು ಮುಂಚೆನೇ ನಾನು ಹೇಳಿದ್ದೀನಿ ಮೊದಲನೇ ವಿಡಿಯೋದಲ್ಲಿ, ನಾನು ಬೇಸಿಕ್ ಹಿಂದಿ ಕೋರ್ಸ್ ಸ್ಟಾರ್ಟ್ ಮಾಡಿದೆ। ಬೇಸಿಕ್ ಹಿಂದಿ ಕೋರ್ಸ್ನ ವಿಡಿಯೋಗಳೆಲ್ಲ ಹಳೆ ವಿಡಿಯೋಗಳೆಲ್ಲ ಇದೆ, ಅದನ್ನು ನೋಡಿ। ಫಸ್ಟ್ ನೀವು ಹಿಂದಿ ಕಲಿಬೇಕಂದ್ರೆ, ಯಾಕಂದರೆ ನಾವು ಕರ್ನಾಟಕದವರು, ನಮ್ಮ ಮದರ್ ಟಂಗು ಕನ್ನಡ ಇದೆ। ಸೊ ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಷ್ಟೋ ಜನರಿಗೆ ಸರಿಯಾಗಿ ಹಿಂದಿ ಬರಲ್ಲ। ಎಷ್ಟೊಂದು ದೊಡ್ಡ ದೊಡ್ಡ ಎಲ್ಲ ಲೀಡರ್ಸ್ ಎಲ್ಲ ಇದ್ದಾರೆ, ಅವ್ರಿಗೆ ಬರೋಲ್ಲ। ಸೊ ಯಾರು ದೊಡ್ಡವ್ರು ಇದ್ದೀರಾ, ಚಿಕ್ಕವ್ರು ಇದ್ದೀರಾ, ಯಾರೇ ಇರಲಿ, ನೀವು ಚೆನ್ನಾಗಿ ಹಿಂದಿ ಕಲ್ತ್ಕೊಳ್ಬೇಕಂದ್ರೆ ಫಸ್ಟ್ ಏನು ಮಾಡ್ಬೇಕಂದ್ರೆ ಲೆಟರ್ಸ್ ಮಾತ್ರ ಕಲ್ತ್ಕೊಳ್ಬೇಕು ಫಸ್ಟ್। ಆ ಲೆಟರ್ಸ್ ಕಲ್ತ್ಕೊಂಡ್ಮೇಲೆ ಡೈಲಿ ನೀವು ಏನು ಮಾಡಿ ಅಂದರೆ ಒಂದು 50ಯೋ 20ಯೋ ಅಥವಾ 25 ಹಿಂದಿ ವರ್ಡ್ಸ್ ಕಲೆಕ್ಟ್ ಮಾಡ್ಕೊಳ್ಳಿ। ಇವಾಗ ನಾನು ನಿಮ್ಗೆ ಹೇಳ್ದಲ್ವಾ, ಇಂಗ್ಲೀಷು ಹಿಂದಿ, ಇಂಗ್ಲೀಷು ಹಿಂದಿ, ಇಲ್ಲ ಹಿಂದಿ ಕನ್ನಡ, ಇವೆರಡರಲ್ಲಿ ಒಂದು ಮಾಡ್ಕೊಳ್ಳಿ। ಸೊ ಮಾಡ್ಕೊಂಡ್ಮೇಲೆ ಆಮೇಲೆ ಸೆಂಟೆನ್ಸ್ ಫಾರ್ಮೇಷನ್ ಹೇಗೆ ಮಾಡಬೇಕು, ಯಾವ ವರ್ಡು ಸಬ್ಜೆಕ್ಟ್ ವರ್ಡ್ ಇದೆ, ಯಾವ ವರ್ಡು ಆಬ್ಜೆಕ್ಟ್ ವರ್ಡ್ ಇದೆ, ಯಾವ ವರ್ಡು ವರ್ಬ್ ವರ್ಡ್ ಇದೆ, ಇದು ಸ್ವಲ್ಪ ತಿಳ್ಕೊಂಡ್ರೆ ನಮಗೆ ಮಾತಾಡಲಿಕ್ಕೂ ಹಿಂದಿ ಬರುತ್ತೆ, ಆಮೇಲೆ ಬರೀಲಿಕ್ಕೂ ಹಿಂದಿ ಬರುತ್ತೆ। ಯಾರಾದರೂ ನಮ್ಮ ಜೊತೆ ಮಾತಾಡಿದ್ರು ಕೂಡ ನಾವು ಫ್ಲೂಯೆನ್ಸಿ ಹಿಂದಿ ಮಾತಾಡಬೇಕು, ಫ್ಲೂಯೆಂಟಾಗಿ ಮಾತಾಡ್ಬೋದು, ನಿರ್ಗಳವಾಗಿ ಇನ್ನೊಬ್ಬರ ಜೊತೆ आसानी के साथ और सरल रूप से हिंदी में क्या बातें कर सकते हैं। सो हिंदी सीखने के लिए ये आसान तरीके हैं। ಯಾವಾಗಲೂ ನೀವು ಈಸಿ ಮೆಥಡನ್ನು ಯೂಸ್ ಮಾಡ್ಕೊಳ್ಬೇಕು। ಅದರ ಸಲುವಾಗಿ ಇವಾಗ ನಾನು ಸ್ವಲ್ಪ ದಿವಸ ಅಂದರೆ ಸ್ವಲ್ಪ ವಿಡಿಯೋಗಳು ಸ್ಪೋಕನ್ ಹಿಂದಿ ಈ ಥರ ಒಂದು ಕೋರ್ಸ್ ಮಾಡಿಕೊಂಡು ಸ್ಪೋಕನ್ ಹಿಂದಿ ಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ। ಹಿಂದಿ ಹೇಗೆ ಕಲಿಬೇಕು, ಈಸಿ ನಾವು ಮಾತಾಡೋದನ್ನು ಹೇಗೆ ಕಲಿಬೇಕಂತ ನಾನು ಕಲಿಸ್ಕೊಡ್ತೀನಿ। ಸೊ ನಿರಂತರವಾಗಿ ನೀವು ನನ್ನ ಚಾನಲನ್ನು ಫಾಲೋ ಮಾಡಿ। ಆಮೇಲೆ ಇದೇ ಥರ ಡೈಲಿ ಒಂದು ಸ್ವಲ್ಪ ವರ್ಡ್ಸ್ಗಳನ್ನು ನಾನು ಹೇಳ್ತಾ ಹೋಗ್ತೀನಿ। ಆ ವರ್ಡ್ಸ್ ಎಲ್ಲ ನೀವು ಕಲೆಕ್ಟ್ ಮಾಡ್ಕೊಳ್ಳಿ, ಮನಸ್ಸಿನಲ್ಲಿ ಇಟ್ಕೊಳ್ಳಿ। ಮಾತಾಡೋದು ಹೇಗೆ, ಬರೆಯೋದು ಹೇಗೆ, ಸೆಂಟೆನ್ಸ್ ಫಾರ್ಮೇಷನ್ ಮಾಡೋದೆಲ್ಲ ಹೇಗೆ ಅಂತ ನಾನು ನಿಮಗೆ ಕಲಿಸ್ಕೊಡ್ತೀನಿ। ಸೊ ಹಾಗೆ निरंतरವಾಗಿ ನೀವು कलितारी। तो स्टूडेंट्स यहीं पर ये वीडियो समाप्त करूँगा। अगली वीडियो में फिर हमारी मुलाकात होगी। तब तक के लिए थैंक यू। जय हिंद, वंदे मातरम, जय कर्नाटक।